ಎಲ್ರಿಗೂ ನಮಸ್ಕಾರ. ಸ್ಯಾಟಿಸ್ಫ್ಯಾಕ್ಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೆಲ್ಕಮ್. ಇವತ್ತಿನ ಟಾಪಿಕ್ಕು ಝಣ ಝಣ ಕಾಂಚಾಣ. ಅಬ್ಬಾ, ಅದೇನು ದುಡ್ಡಿನ ಮಹಿಮೆ ಅಂತ ಅನಿಸಿದ್ದು ನಿನ್ನೆ ಸ್ಟಾರ್ಬಕ್ಸ್ನಲ್ಲಿ ಒಂದು ಕಾಫಿ ತೆಗೆದುಕೊಂಡಾಗ. ಎಷ್ಟೊಂದು ಇನ್ಫ್ಲೇಷನ್ ಆಗಿ ಕಾಫಿ ಬೆಲೆ ಜಾಸ್ತಿ ಆಗಿದೆ ಅಂತಂದರೆ ಒಂದು ಸಾರಿ ಮನಸ್ಸು ಹೌಹಾರು ಹೋಯಿತು. ನೀವು ರೆಗ್ಯುಲರ್ ಬ್ಲ್ಯಾಕ್ ಕಾಫಿ ಅಂತ ಬೇಕಾದರೂ ತೊಗೊಳ್ಳಿ, ಇಲ್ಲ ಕೆಫೆ ಲಾಟೆ ಅಂತ ಬೇಕಾದರೂ ತೊಗೊಳ್ಳಿ, ಇಟ್ಸ್ ಇನ್ಕ್ರೀಸ್ ಸೋ ಮಚ್. ಮೊದಲೆಲ್ಲ ಏನು $1.5-2 ಸಿಗ್ತಿರೋ ಕಾಫಿ ಈಗ ಕನಿಷ್ಠ ಪಕ್ಷ $4 ಬಂದುಬಿಟ್ಟಿದೆ. ಇಟ್ಸ್ ನಾಟ್ ಲೈಕ್ ಅಫೋರ್ಡಬಿಲಿಟಿ ಪ್ರಶ್ನೆ, ಇಟ್ಸ್ ಮೋರ್ ಲೈಕ್ ಏನು ಈ ಇನ್ಫ್ಲೇಷನ್ ಹೆಸರಿನಲ್ಲಿ ಜನರನ್ನು ಸುಲಿಗೆ ಮಾಡ್ತಾರೇನೋ ಅನಿಸುತ್ತೆ. ಈಗ ಅವರು ಎಂಥ ಕಾಫಿ ಬೀನ್ಸ್ ತೊಗೊಂಡು ಎಲ್ಲಿಂದನಾದರೂ ಇಂಪೋರ್ಟ್ ಮಾಡ್ಕೊಂಡು ಕಾಫಿ ಮಾಡಲಿ, ರೆಗ್ಯುಲರ್ ಕಾಫಿ, ಬ್ಲ್ಯಾಕ್ ಕಾಫಿ, ಅದರಲ್ಲಿ ಏನೂ ಅವರಿಗೆ ಕಷ್ಟ ಇಲ್ಲ. ಸುಮ್ಮನೆ ಫ್ರೆಶ್ಲಿ ಬ್ರೂಡ್ ಕಾಫಿನ ಒಂದು ಕಪ್ಪಿಗೆ ಹಾಕಿ ಒಂದು ಕೊಡೋದಷ್ಟೇ. ಅದಕ್ಕೆ ನೀವು ಬೇಕಾದರೆ ಹಾಲು ಹಾಕ್ಕೊಳ್ಬೋದು, ಮತ್ತೊಂದು ಹಾಕ್ಕೊಳ್ಬೋದು. ದೆರ್ ಈಸ್ ನೋ ಮಚ್ ಹ್ಯೂಮನ್ ಲೇಬರ್ ಇನ್ವಾಲ್ವ್ಡ್ ಆ್ಯಸ್ ಮಚ್ ಆ್ಯಸ್ ಮೇಕಿಂಗ್ ಸಮ್ ಸ್ಪೆಷಲ್ಟಿ ಕಾಫಿ. ಅಂಥದಕ್ಕೆ ಇಷ್ಟೊಂದು ದುಡ್ಡು ತೊಗೊಳ್ತಾರಲ್ಲ ಅಂತ ಭಾರಿ ಆಶ್ಚರ್ಯ ಆಯಿತು. ಇರಲಿ ಬಿಡಿ, ಈ ಹಣದ ಮಹಿಮೆ ಹೇಳ್ತಾ ಇನ್ಫ್ಲೇಷನನ್ನು ಬೈದರೆ ಪ್ರಯೋಜನ ಇಲ್ಲ. ಬಟ್ ಇಲ್ಲಿ ಏನು ವಿಶೇಷ, ಮೊದಲೆಲ್ಲ ಜೇಬಿನಿಂದ ಪರ್ಸ್ ತೆಗೆದು ಅದರಲ್ಲಿರೋ ಹಣನ ಎಣಿಸ್ಕೊಡ್ತಿದ್ವಿ, ಮತ್ತು ಅದನ್ನು ತಕ್ಕಂತೆ ಚೇಂಜ್ ಕೂಡ ವಾಪಸ್ ತೊಗೋತಾ ಇದ್ವಿ. ದೆರ್ ವಾಸ್ ಅ ಲಿಟಲ್ ಬಿಟ್ ಇನ್ವಾಲ್ವ್ಮೆಂಟ್. ಹಣನ ಎಣಿಸ್ಕೊಡ್ತಾ ಇದ್ವಿ, ಹಣನ ಎಣಿಸಿ ವಾಪಸ್ ಇಸ್ಕೊತಾ ಇದ್ವಿ. ಹಾಗೆ ಆ ಪ್ರಕ್ರಿಯೆ ಮುಂದುವರೆದು ಈಗ ಜೇಬು ಮತ್ತು ಪರ್ಸ್ಗಳಿಂದ ಕ್ರೆಡಿಟ್ ಕಾರ್ಡ್ ಕೊಡ್ತೀವೋ ಏನೋ. ಫರ್ದರ್ ಡೌನ್ ದ ರೋಡ್ ಏನಾಗಿದೆ, ಈಗ ಎಲ್ಲ ಕಡೆ ಈ ಫೋನ್ಪೇ ಬಂದುಬಿಟ್ಟಿದೆ ಅಲ್ವಾ. ಅದು ಫೋನ್ನಲ್ಲಿ ಆ್ಯಪಲ್ ಪೇ ಇರೋದರಿಂದ ನಮ್ಮ ಪಾಯಿಂಟ್ ಆಫ್ ಸೇಲ್ನ ಎಲ್ಲ ಟ್ರಾನ್ಸಾಕ್ಷನ್ಗಳು ಮೊದಲಿನ ಥರ ಚಿಂಗ್ ಅಂತ ಸೌಂಡ್ ಮಾಡ್ಕೊಂಡು ನಡೆಯಲ್ಲ. ಅದ್ರ ಬದಲಿಗೆ ಫೋನಲ್ಲಿ ಒಂದು ನಿಮಗೆ ಟಿನ್ ಅಂತ ಒಂದು ಮೆಸೇಜ್ ಕೇಳುತ್ತೆ. ದಟ್ಸ್ ವಾಟ್ ಇಟ್ ಹ್ಯಾಸ್ ಕಮ್ ಡೌನ್ ಟು. ಎಲ್ಲ ಕಡೆ ನಮ್ಮ ಆಫೀಸು ಕ್ಯಾಶ್ಲೆಸ್ ಆಗಿದೆ. ಅದೇ ಥರ ಎಲ್ಲ ಕಡೆ ಕ್ಯಾಶ್ಲೆಸ್ ವ್ಯವಹಾರ ಈಗ ಗ್ಯಾರಂಟೀಡ್. ಅದೇನು ಈಗ ಇಂಡಿಯಾನೇ ಕ್ಯಾಶ್ಲೆಸ್ ಆಗ್ತಾ ಇದೆ ಅಂತ ಅಲ್ಲಿ ಹೋಗಿ ಬಂದವರು ಹೇಳ್ತಾ ಇರ್ತಾರೆ. ವಿಚ್ ಈಸ್ ಗುಡ್ ಆ್ಯಂಡ್ ವಿಚ್ ಈಸ್ ಆಲ್ಸೋ ಸಮಥಿಂಗ್ ವಿ ನೀಡ್ ಟು ಥಿಂಕ್ ಅಬೌಟ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಇರೋ ಮುಖ್ಯ ವ್ಯತ್ಯಾಸಗಳಲ್ಲಿ ಆಯಾ ತಲೆಮಾರು ಖರ್ಚು ಮಾಡೋ ದುಡ್ಡಿನ ಪ್ರಮಾಣವೂ ಒಂದು ಅಂತ. ನಾನು ಇನ್ಫ್ಲೇಷನ್ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಇನ್ಫ್ಲೇಷನ್ ಅನ್ನೋದು ಯಾವಾಗಲೂ ಸಾರ್ವಕಾಲಿಕವಾಗಿ ಇದ್ದೇ ಇರುತ್ತೆ. ಇವತ್ತು $10 ಸಿಗೋದು ನಾಳೆ ಅದೇ ವಸ್ತು $10 ಸಿಗಬೇಕು ಅಂತ ಏನಿಲ್ಲ. ವರ್ಷಗಳು ಕಳೆದ ಹಾಗೆ ಇನ್ಫ್ಲೇಷನ್ ಆಗೋದು ಸಹಜ. ಆದರೆ ನಾನೇನು ಹೇಳ್ತಾ ಇದ್ದೆ ಅಂತಂದರೆ, ಒಂದು ತಲೆಮಾರು ಕನ್ಸ್ಯೂಮ್ ಮಾಡೋದು, ಅದರ ದುಡ್ಡಿನ ಪ್ರಮಾಣ ಇನ್ಫ್ಲೇಷನ್ ಅಡ್ಜಸ್ಟೆಡ್ ದೃಷ್ಟಿಯಿಂದ ಮತ್ತೊಂದು ತಲೆಮಾರಿಗೆ ಕಂಪೇರ್ ಮಾಡಿದಾಗ ಅದರಲ್ಲಿ ವ್ಯತ್ಯಾಸ ಇದೆ ಅಂತ. ಈಗ ನೀವು ನಿಮ್ಮ ಎಜುಕೇಷನ್ಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಿ ಅಂತ ಯೋಚನೆ ಮಾಡಿ. ನಿಮ್ಮ ಪೇರೆಂಟ್ಸ್ ಜನ್ರೇಷನಲ್ಲಿ ಅವರು ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಅಂತ ಯೋಚನೆ ಮಾಡಿ. ಹಾಗೆ ನಿಮ್ಮ ಮಕ್ಕಳಿಗೆ ನೀವು ಎಷ್ಟು ಖರ್ಚು ಮಾಡ್ತೀರಿ, ಮಾಡಬಲ್ಲರಿ ಅಂತ ಯೋಚನೆ ಮಾಡಿದಾಗ ಯು ವಿಲ್ ಸಿ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಫ್ರಮ್ ಜನ್ರೇಷನ್ ಟು ಜನ್ರೇಷನ್. ಹಾಗೆ ಒಟ್ಟು ಖರ್ಚಿನ ಪ್ರಮಾಣ ಒಂದು ಕುಟುಂಬದ ಮಟ್ಟಿಗೆ, ಒಬ್ಬ ಇಂಡಿವಿಜುವಲ್ ಮಟ್ಟಿಗೆ, ಒಂದು ಸೊಸೈಟಿ ಸಮಾಜದ ಮಟ್ಟಿಗೆ ಆ ಪ್ರಮಾಣ ಹೆಚ್ಚುತ್ತಾನೆ ಹೋಗ್ತಾ ಇದೆ. ನಾವು ಯಾವಾಗಲೂ ವಿ ಆಲ್ವೇಸ್ ಸ್ಟ್ರೈವ್ ಟುವರ್ಡ್ಸ್ ಮಕ್ಕಳ ಬಗ್ಗೆ ಒಂದು ಹಣದ ಬಗ್ಗೆ ತಿಳುವಳಿಕೆ ಬರಲಿ, ಒಂದು ಜವಾಬ್ದಾರಿ ಬರಲಿ ಅಂತ ವಿ ಸ್ಟಾರ್ಟ್ ಟು ಟೀಚ್ ದೆಮ್ ಅರ್ಲಿ, ರೈಟ್. ಹಣ ಅಂದರೆ ಹೀಗೆ, ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಸಂಬಳ ಸಿಗತ್ತೆ ಅಂತ. ಸೊ ನಾವೆಲ್ಲ ಏನು ಎನ್ಕರೇಜ್ ಮಾಡ್ತೀವಿ, ನನ್ನ ಕಾರ್ ತೊಳೆದ್ರೆ ನಿಂಗೆ ಇಷ್ಟು $1 ಸಿಗುತ್ತೆ, ಇಷ್ಟು ರೂಪಾಯಿ ಸಿಗುತ್ತೆ ಅಂತ. ಒನ್ಸ್ ಅಪಾನ್ ಎ ಟೈಮ್ ನಮಗೆಲ್ಲ ಯಾರಾದರೂ ಏನಾದ್ರು ಈ ಥರ ಕೆಲಸ ಮಾಡಿಕೊಟ್ರೆ ಒಂಚೂರು ಕೈಗೆ ಚೇಂಜ್ ಕೊಡ್ತಾಯಿದ್ರು ಅಂತಂದರೆ ಭಾಳ ಸಂತೋಷ ಆಗೋದು. ಆ ಸಣ್ಣ ಹಣನ ಕೂಡಿಟ್ಕೊಂಡು ಅದರಿಂದ ಏನೇನೋ ಮಹತ್ ಸಾಧನೆಗಳನ್ನು ಮಾಡೋ ಅಷ್ಟು ದೊಡ್ಡ ಕನಸಿಟ್ಕೊತಾ ಇದ್ವಿ. ಆ್ಯಂಡ್ ವಿ ಯೂಸ್ ಟು ರಿಯಲಿ ಎಂಜಾಯ್ ಎವ್ರಿ ಸೆಂಟ್, ಎವ್ರಿ ಪೈಸಾ ಎಟ್ ದಟ್ ಟೈಮ್. ಆದರೆ ಇವತ್ತಿನ ಜನ್ರೇಷನ್ ಝಿ ಅಥವಾ ಜನ್ರೇಷನ್ ಆಲ್ಫಾ ಮಕ್ಕಳು, ಐ ಡೋಂಟ್ ಥಿಂಕ್ ದೇ ರಿಯಲಿ ಅಪ್ರಿಷಿಯೇಟ್ ದಟ್. ಅವರಿಗೇನು ತಂದೆ ತಾಯಿ ಕ್ರೆಡಿಟ್ ಕಾರ್ಡ್ನಲ್ಲಿ ದುಡ್ಡು ಕೊಡ್ತಾರೋ, ಅಥವಾ ಅವರ ಆ್ಯಪಲ್ ಪೇನಲ್ಲಿ ಆಲ್ರೆಡಿ ಕ್ರೆಡಿಟ್ ಕಾರ್ಡ್ ಸೇರಿ ಹೋಗಿದೆಯೋ, ಅಥವಾ ನಾವು ಪಟ್ಟಷ್ಟು ಕಷ್ಟ ಅಂತೂ ಅವರು ಖಂಡಿತ ಪಡೋದಿಲ್ಲ ಅಂತ ಗ್ಯಾರಂಟಿ ಆಗಿದೆ ನನಗೆ. ಸೊ ಒಂದು ಕಾಲದಲ್ಲಿ ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟ ಇರ್ತಿತ್ತು ಅಂದರೆ, ಅಲ್ಲಿ ಗಿವ್ ಯು ಎನ್ ಎಕ್ಸಾಂಪಲ್. ನಾವು ಒಂದೊಂದು ಸಾರಿ ಶಿವಮೊಗ್ಗದಲ್ಲಿ ಸಿಟಿ ಬಸ್ಸನ್ನು ಕೂಡ ಅವಾಯ್ಡ್ ಮಾಡ್ತಿದ್ವಿ. ಸುಮ್ಮನೆ ಅವನಿಗೆ ಯಾರು ಅಷ್ಟು ದುಡ್ಡು ಕೊಡೋದು, ವಿ ವಿಲ್ ವಾಕ್ ಇನ್ ಸ್ಟೆಡ್ ಅನ್ನೋ ರೀತಿಯಲ್ಲಿ. ನಾನು ಶಿವಮೊಗ್ಗದಿಂದ ಮೈಸೂರಿಗೆ ರಾತ್ರಿ ಬಸ್ನಲ್ಲಿ ಹೋಗುವಾಗ
ಈ ಒಂದು ತಿಂಗಳಿಗೆ ಬೇಕಾದಷ್ಟು ಫೀಸ್ ಕಟ್ಟೋದಕ್ಕೆ, ಊಟಕ್ಕೆ, ಹಾಸ್ಟೆಲ್ ಖರ್ಚಿಗೆ ಅದಕ್ಕೆಲ್ಲ ಇಟ್ಕೋತಾ ಇದ್ನಲ್ವಾ, ಆ ದುಡ್ಡೆಲ್ಲಾದರೂ ಕಳೆದು ಹೋಗುತ್ತೇನೋ ಅಂತ ಈ ಪ್ಯಾಂಟಿನ ಜೋಬಿಗೆ ಕೈ ಹೊಲಿಗೆ ಹಾಕ್ಕೊಂಡು ಹೋಗ್ತಾ ಇದ್ದೆ. ಜಸ್ಟ್ ಟು ಬಿ ಇನ್ ದ ಸೇಫರ್ ಸೈಡ್, ಯಾರಾದರೂ ಪಿಕ್ ಪಾಕೆಟ್ ಮಾಡದೇ ಇರಲಿ ಅನ್ನೋ ರೀತಿಯಲ್ಲಿ. ಅವಾಗ ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟ ಆಗ್ತಿತ್ತು. ಅಕಸ್ಮಾತ್ ಆ ದುಡ್ಡೇನಾದರೂ ಕಳೆದು ಹೋಗಿದ್ದರೆ ಒಂದು ತಿಂಗಳು ಹೇಗಪ್ಪ ಕಾಲ ನೂಕೋದು ಅನ್ನೋದು ಒಂದು ಬರೋದು. ಆದರೆ ಇತ್ತೀಚಿನ ಯುವಕ ಯುವತಿಯರಿಗೆ ದುಡ್ಡಿನ ಬೆಲೆ ಅಷ್ಟರ ಮಟ್ಟಿಗೆ ತಟ್ತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಈಗ ಎಷ್ಟೋ ಮಕ್ಕಳ ಹತ್ರ ನಾನು ಕೇಳಿದ್ದೀನಿ, ನೀವು ತಂದೆ ತಾಯಿ ದುಡ್ಡು ಕೊಡ್ತೀವಿ ಅಂದರೂ ನಿಮ್ಮ ಕಾರನ್ನು ವಾಶ್ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ. ಐ ಡೋಂಟ್ ಥಿಂಕ್ ದೇ ಆರ್ ಇಂಟ್ರೆಸ್ಟೆಡ್. ಮತ್ತೊಂದು ಈ ಹಣದ ಬಗ್ಗೆ ಏನು ಹೇಳಬೇಕು ಅಂದರೆ, ಈ ಜಣ ಕಾಂಚಾಣ ಅಂತ ಹೇಳಿದ್ನಲ್ಲ, ಒಂದು ದುಡ್ಡು ಈ ಎಸ್ಪೆಷಲಿ ಕಾಯಿನ ಮುಖೇನ ಅದು ಎಲ್ಲ ಸೊಸೈಟಿನಲ್ಲೂ ಸೇರಿಕೊಂಡಿರುತ್ತೆ. ಈಗ ನಾವು ಪೂಜೆಗಾದರೂ ಕಾಯಿನ್ನೇ ಇಡ್ತೀವಿ, ಯಾರು ದುಡ್ಡನ್ನು ನೋಟ್ ರೂಪದಲ್ಲಿ ಅಥವಾ ಡಾಲರ್ ರೂಪದಲ್ಲಿ ಇಡಲ್ಲ. ಪೂಜೆಗೆಲ್ಲದಕ್ಕೂ ಕಡೆ ಕಾಯಿನ್ ಉಪಯೋಗಿಸ್ತೀವಲ್ವ. ಹಾಗೆ ಯಾವುದೇ ದೇಶದ ಒಂದು ಕರೆನ್ಸಿ ಆದರೂ ತಗೊಳ್ಳಿ, ಅಲ್ಲಿ ಕಾಯಿನಿಗೆ ಒಂದು ವಿಶೇಷವಾದ ಬೆಲೆ ಇದೆ. ಒಂದು ಕಾಲದಲ್ಲಿ ನಮಗೆ 5-10 ಪೈಸೆಗಳಿಗೆ ಅದೆಷ್ಟು ಬೆಲೆ ಇರ್ತಾಯಿತ್ತು. ಅವಾಗ 4 ಆಣೆ, 8 ಆಣೆ, 12 ಆಣೆ ಅಂತಂದು ನಾವು ದುಡ್ಡೆಲ್ಲ ಒಟ್ಟು ಮಾಡಿಕೊಂಡು ₹1 ಆಯಿತು, ₹2 ಆಯಿತು, ₹5 ಆಯಿತು ಅಂದರೆ ಭಾಳ ಸಂಭ್ರಮ ಪಡ್ತಾಯಿದ್ವಿ. ಆದರೆ ಹೈಪರ್ ಇನ್ಫ್ಲೇಷನ್ ಕಾರಣದಿಂದ ಪೈಸೆಗಳಿಗೇನು, ರೂಪಾಯಿಗೂ ಬೆಲೆ ಇಲ್ದಂಗಾಗಿದೆ. ಬರೀ ಇಂಡಿಯಾದಷ್ಟೇ ಅಲ್ಲ, ಪ್ರತಿಯೊಂದು ದೇಶದಲ್ಲೂ ಕೂಡ ಹೀಗಾಗ್ತಾ ಇದೆ. ಅಮೇರಿಕದಲ್ಲಿ ಕೂಡ ಇಲ್ಲಿ ಮೊದಲು ನಿಕ್ಕಲ್ಲು ಡೈಮ್ಗಳಿಗೆ ಇದ್ದಂಥ ಒಂದು ಬೆಲೆ ಈಗ ಇಲ್ಲ. ಈಗ ಹೆಚ್ಚು ಕಡಿಮೆ ಕಣ್ಣಿಗೆ ಕಾಣೋಲ್ಲ ಅಂತ ಹೇಳಬೇಕು. ಅದನ್ನು ಬೆಲೆ ಅನ್ನೋದಕ್ಕಿಂತ ವ್ಯಾಲ್ಯೂ ಅನ್ನಬೇಕು. ಯಾಕೆಂದರೆ ಮುಂಚೆ $1ಗೆ ಎಷ್ಟೊಂದು ಸಾಮಾನು ಬರೋದು. ಈಗ $1 ಏನು, $10 ಖರ್ಚು ಮಾಡಿದ್ರು ಅಷ್ಟು ಸಾಮಾನು ಬರಲ್ಲ. ಸೊ ಹಾಗಾಗಿ ಇನ್ಫ್ಲೇಷನ್ ಒಂದೇ ಅಲ್ಲ, ಈ ಸಾಧಾರಣ ಜನರು $1ಗೆ ಆಗ ಕೊಡ್ತಾ ಇದ್ದಂಥ ಬೆಲೆ ಈಗ ಖಂಡಿತ ಇಲ್ಲ. ಈಗಂತೂ ಥ್ಯಾಂಕ್ಸ್ ಟು ದ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ ಯಾರೂ ಚೇಂಜ್ ಅಂತ ಎಣಿಸೋದೇ ಇಲ್ಲ. ಈ ಚೇಂಜ್ ಅಂತ ಎಣಿಸೋದು, ಆ ದುಡ್ಡಿನ ಒಂದು ಸೌಂಡ್ ಏನಿದೆ, ಠಣ್ ಅಂತ ಬರ್ತಿತ್ತಲ್ವ ನೆಲದ ಮೇಲೆ ಬಿದ್ದರೆ, ಆ ಥರ ಬರೋದೂ ಇಲ್ಲ. ಈಗ ಹೊಸದಾಗಿ ಇಂಡಿಯಾದಲ್ಲಿ ಎಲ್ಲರೂ ಸಿಕ್ಕ ಕಾಯಿನ್ಗಳನ್ನು ನೆಲದಲ್ಲಿ ಹಾಕಿದ್ರೆ ಒಂಥರ ಈ ಹುಣಸೆ ಬೀಜ ಸೌಂಡ್ ಮಾಡ್ದಂಗೆ ಚಟ್ 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 ಅಂತ ಸೌಂಡ್ ಮಾಡುತ್ತೆ. ಅದಕ್ಕೆ ಆ ಒರಿಜಿನಲ್ ಸೌಂಡ್ ಕೂಡ ಇಲ್ದ. ಸೊ ಹಾಗಾಗಿ ಸರ್ಕಾರದವರಿಗೂ ಒಂದು ರೀತಿ ಸಂತೋಷ. ಈಗ ಮೊದಲಿನಷ್ಟು ಅವರು ನೋಟುಗಳನ್ನು ಪ್ರಿಂಟ್ ಮಾಡಬೇಕಾಗಿಲ್ಲ ಕ್ವಾಂಟಿಟಿನಲ್ಲಿ, ಕಾಯಿನ್ಗಳನ್ನಂತೂ ಮುದ್ರಿಸೋದೇ ಇಲ್ಲ. ಸೊ ಈ ಕಾಯಿನ್ಗಳೆಲ್ಲ ಹೋಗಿ ಹಣ ಅಂದರೆ ಜಣ ಅನ್ನೋ ಮಾತೇ ಬರೋಲ್ಲ. ಅದು ಹೊಸದಾಗಿ ಎಲ್ಲ ಕಡೆ ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ ಆದಾಗ ಫೋನಲ್ಲಿ ಒಂದು ಠಿಣ್ ಅಂತ ಮೆಸೇಜ್ ಬಂದರೆ ಅದೇ ಹೆಚ್ಚು. ಬಟ್ ಹಣಕ್ಕೆ ಸೌಂಡ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ರಿಗೂ ಹಣ ಬೇಕು. ಹಣ ಇದ್ದವರು ಒಂಥರ ಸೌಂಡ್ ಮನುಷ್ಯ, ಹಣ ಇಲ್ಲದವನು ಒಂಥರ ಬಿಕಾರಿ ಅನ್ನೋದು ಸರ್ವಕಾಲಿಕ ಸತ್ಯ. ಅದಕ್ಕೆ ಬೇಂದ್ರೆ ಅಂತ ಕವಿಗಳೇ ಹೇಳಿದ್ದು, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಅಂತ. ನಿಮಗೇನು ಅನಿಸುತ್ತೆ, ಈ ಸ್ಟಾರ್ಬಕ್ಸ್ ಅಂತ ಸ್ಟೋರ್ಗಳಲ್ಲಿ ನಿಜವಾಗ್ಲೂ ಡಿ ಗೆಟ್ ದಿ ಮನೀಸ್ ವರ್ತ್? ಈಗ ಸ್ಟಾರ್ಬಕ್ಸ್ ಅನ್ನೋದು ಎಲ್ಲ ಕಡೆ ಇರುವಂಥ ಒಂದು ಚೈನ್, ಅಮೇರಿಕದಲ್ಲಿ ಮತ್ತು ಬೇರೆ ದೇಶಗಳಲ್ಲಿ. ಅವರವರು ಆಯಾ ಜಿಪ್ ಕೋಡು, ಪಿನ್ ಕೋಡಿಗೆ ತಕ್ಕಂತೆ ದೇ ಹ್ಯಾವ್ ದೇರ್ ಲೋಕಲ್ ಎಕ್ಸ್ಪೆನ್ಸಸ್. ಆದರೂ ಕೂಡ ಒಂದು ಕಪ್ ಕಾಫಿಗೆ ಸುಮಾರು $4-5 ತಕ್ಕಂತೆ ಮಾರ್ತಾರಲ್ಲ. ಈಸ್ ಇಟ್ ರಿಯಲಿ ಜಸ್ಟಿಫೈಯಬಲ್? ಆರ್ ಇಫ್ ದಟ್ಸ್ ನಾಟ್ ದ ಕೇಸ್, ವೈ ಆರ್ ಪೀಪಲ್ ರಿಯಲಿ ಗೋಯಿಂಗ್ ದೇರ್? ಅಂಥ ವ್ಯಾಲ್ಯೂ ಇದೆಯಾ ಅದರಲ್ಲಿ? ನಿಮಗೇನು ಅನಿಸುತ್ತೆ?